ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಂ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ. ಅವರು ಪ್ರತಿಭಟನೆ ಮಾಡ್ಲಿ, ಹೋರಾಟ ಮಾಡ್ಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರು ಬರಲಿಲ್ಲ. ಮೇಕೆದಾಟು ಯಾತ್ರೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡು ಬಂದು ಬಿಜೆಪಿಯವರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್, ಯಾರು ಫಂಕ್ಷನ್ ಅದು? ನಂದ ಫಂಕ್ಷನ್, ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದಕ್ಕೆ ಕೋಆಪರೇಷನ್. ನಾವು ಫಿಲಂ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರಿಗೋಸ್ಕರ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಜನ ಬಂದಿರೋ ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದ್ರೆ ಕ್ಯಾಮ್ರಾಮನ್ ಇಂದ ಹಿಡಿದು, ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು, ಆಕ್ಟರ್ ಇಂದ ಹಿಡಿದು, ಡೈರೆಕ್ಟರ್ ಇಂದ ಹಿಡಿದು, ಪ್ರೊಡ್ಯೂಸರ್ ಇಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರ ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನ್ಗೆ ಅಶೋಕ್ ಬೇಕಾದ್ರೆ ತಲೆ ಕೆಳಗಡೆ ಹಾಕೋಣ. ಯಾರು? ನಾನು ಕಾರ್ಯಕರ್ತರಿಗೆ ಯಾರು ಕರೀತಲ್ಲ. ಕಾರ್ಯಕರ್ತರು ನನಗೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ, ಇಟ್ ಈಸ್ ಎ ಪ್ರೊಫೆಷನ್. ಈಗ ITBT ಮಾಡ್ತೀವಪ್ಪ. ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋ ITBT ಇನ್ವೆಸ್ಟರ್ಸ್ ಮೀಟು ಅವ್ರೇನು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ವಾ? ಈಗ ನಾವು ಇದನ್ನ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಕೊಡ್ತಾ ಇದೀವಿ. ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದೀರಾ? ಅವ್ರ ಪಾರ್ಟಿಯವ್ರಿಗೆ ಕಾಲ್ ಕೊಟ್ಬಿಡ್ಲಿ, ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವ್ಯಾರು ತಗೋಬೇಡಿ ಅಂತ. ಈಗ ಭೂಮಿ ಕಾರ್ಯಕ್ರಮ, ಇದು ಭೂಮಿ ಕೊಟ್ಟ ಫ್ರೀಯಾಗಿ ಎಲ್ಲರಿಗೂ, ಪ್ಲೂನ್ಗೆ ಭೂಮಿ ಅಂತ ಯಾರು ತಗೊಂಡ್ರು? ಇವರೆಲ್ಲ ಎಲ್ಲ ಎಂಜಾಯ್ ಮಾಡ್ತವ್ರೆ. ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು. ಈಗ ಬಸ್ಗೆ ಹೋಗೋದೇ ಬೇಡ. ಅವ್ರು ಯಾರು ಕಾಸು ಕೊಟ್ಬಿಟ್ಟು ಹೋಗಿ ಬಸ್ಗೆ. ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ತಾ ಇದಾರಲ್ಲ, ಅವರು ಪಾಪ ಜನ ಕರೆಕ್ಟ್ ಆಗಿದ್ದಾರೆ. ಪಾಪ ಜನ ಈ ಲೀಡರ್ಗಳಿಗೆ ಅಸೂಯೆ, ನಮ್ ಸಿಕ್ಲಿಲ್ವಲ್ಲ ಈ ಚಾನ್ಸ್ ಅಂತ ಪಾಪ ಅವರು ಹೊಟ್ಟೆ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಐ ಆಮ್ ಟೆಲಿಂಗ್ ಯು, ಕರಾವಳಿಗೆ ಇನ್ ಮುಂದಕ್ಕೆ ನಾನು ಹೇಳಿದ್ದೇನೆ, HK ಪಾಟೀಲ್ ಜೊತೆ ಮಾತಾಡಿದ್ದೇವೆ. ಒಂದು ಸ್ಪೆಷಲ್ ಕೋಸ್ಟಲ್ಗೋಸ್ಕರನೇ ಒಂದು ಟೂರಿಸಂಗೆ ಒಂದು ಪಾಲಿಸಿನ ತರಲಿಕ್ಕೆ ಈಗಾಗಲೇ ನಾವು ಕನ್ಸಲ್ಟೇಷನ್ ಮಾಡ್ತಾ ಇದೀವಿ. ಜನ ಇಲ್ಲಿಂದ ಹೊರಗಡೆ ಹೋಗೋದು ತಪ್ಪಿಸ್ಬೇಕು. ಒಳ್ಳೆ ವಿದ್ಯಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಪ್ರಜ್ಞಾವಂತಿದ್ದಾರೆ. ಇಲ್ಲೇ ಅದನ್ನ ಕೋಸ್ಟಲ್ ಟೂರಿಸಂ ಅಲ್ಲಿ ಅವ್ರಿಗೆ ಉದ್ಯೋಗ ಕೊಡಬೇಕು. ಅದಕ್ಕೆ ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಈ ನಡೆಯಿಂದ ಏನೋ ಮ್ಯಾಜಿಕ್ ಆಗುತ್ತಾ ಅಂತ ಕೋಸ್ಟಲ್ ಅಲ್ಲಿ? ಅವ್ರು ಕನ್ಫ್ಯೂಸ್ ಆಗ್ಬೇಕಲ್ವಾ? ಅವರು ಆಗಲಿ, ಎಲ್ಲರೂ ಆಗಲಿ, ನೀವು ಆಗಲಿ. ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಏನಾದ್ರು? ನೋಡಿಯಪ್ಪ, ಈಗ ಯೇಸು ಕುಮಾರ ಅಂತ ಕರೆದ್ರಪ್ಪ ನಿಮ್ಮ ಯಾರು ಭಟ್ಟ, ಯಾಕೆ ಅದಕ್ಕೆ ಹಾಗೆ ಹಾಕಿ ಒಂದಿನ ಕತೆ ಕಟ್ಟಿಲ್ಲ. ಇನ್ನೂ ಸರಿ ಏನೋ ಕತೆ ಯಾಕೆ ಮಾಡಲಿಲ್ಲ. ಇವೆಲ್ಲ ಚರ್ಚೆಗೆ ಈಗ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂತ ಕೆಲವು ಸಮಾಧಾನ ಇದೆ. ಟಿವಿಯವರು ಕೂಡ, ಪೇಪರ್ ಅವರು ನಮ್ಮ ಸುದ್ದಿ ಹಾಕಿಲ್ಲ ಅಂದ್ರೆ TRP ಏರುವುದಿಲ್ಲ. 1.5 ವರ್ಷ ಸುಳ್ಳು ಆಗಿದೆ. 1.5 ವರ್ಷ, 2.5, 3.5 ಎಲ್ಲ ಚರ್ಚೆ. 2028 ಕಾಂಗ್ರೆಸ್ ಪಾರ್ಟಿ ವಿಲ್ ಕಮ್ ಬ್ಯಾಕ್ ಟು ಪವರ್. ಇಷ್ಟು ಮಾತ್ರ ಹೇಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.